ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ನಿರಂತರವಾಗಿ ಸಾಗುತ್ತಿರುವ ಭಕ್ತರ ಸಂಖ್ಯೆ, ಭಕ್ತರಿಗೆ ನಿರಂತರವಾಗಿ ಅನ್ನಪ್ರಸಾದ ಹಾಗೂ ನೀರಿನ ವ್ಯವಸ್ಥೆ. ಬೆಂಗಳೂರಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವೈಭವದ ಕಲ್ಯಾಣೋತ್ಸವ, ಭಕ್ತರಿಗೆ ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿಯ ದಿವ್ಯಾನುಗ್ರಹ. ವೈಕುಂಠ ಏಕಾದಶಿ ಸಂಭ್ರಮಕ್ಕೆ ಸಜ್ಜುಗೊಳ್ಳುತ್ತಿರುವ ವೈಯಾಲಿಕಾವಲ್ ವೆಂಕಟೇಶ್ವರ ಆಲಯ. ಡಿಸೆಂಬರ್ 30ರ ಮುಂಜಾನೆ 1:30ರಿಂದ ದರ್ಶನ ಸಾಧ್ಯ. ಜಗತ್ತನ್ನಾಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಶುರ ಗಾನದಿಂದ ಒಲಿಸಿಕೊಂಡ ಮಹಾಭಕ್ತೆ ಗೋದಾದೇವಿ. ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸುಪ್ರಭಾತ ಸೇವೆ ಮೂಲಕ ನಿದ್ರೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯನ್ನು ನಿದ್ರೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 12ನೇ ದಿನದ ಪಾಸುರ. கனைற்றிலம் கற்றெருமை கன்று கிறங்கி நினைத்து முலை வழியே நின்று பால் சோர நனைத்தில்லம் சேராக்கும் நச்சல்வன் தங்காய் பனித்தனை வீல நின்வாசல் கடை பற்றி சினத்தினால் தென்னிலங்கை கோமானை செற்ற மனத்து கிணியானை பாடுவும் நீவாய் திரவாய் இனித்தான் எழுந்திராய் இதென்ன பேருறக்கம் அனைத்தில்ல தாரும் அறிந்தேலோரெம்பாவாய் ಆಂಡಾಳ್ ತಿರುವಡಿಗಳೇ ಶರಣಂ. ಬೆಂಗಳೂರಿನ ವೈಯಾಲಿಕಾವಲ್ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ.
ತಿರುಮಲ ಶ್ರೀವಾರಿ ದೇವಸ್ಥಾನದಲ್ಲಿ ಅಧ್ಯಯನೋತ್ಸವಗಳು ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಪ್ರತಿ ವರ್ಷ ಧನುರ್ಮಾಸದ ಸಮಯದಲ್ಲಿ ಅಧ್ಯಯನೋತ್ಸವಗಳನ್ನು ಬಹಳ ವಿಶೇಷ ಮತ್ತು ಭಕ್ತಿಪೂರ್ವಕ ರೀತಿಯಲ್ಲಿ ಆಯೋಜಿಸುವುದು ಸಂಪ್ರದಾಯವಾಗಿದೆ. ವೈಕುಂಠ ಏಕಾದಶಿಗೆ ಮೊದಲು ಪ್ರಾರಂಭವಾಗುವ ಈ ಉತ್ಸವಗಳಲ್ಲಿ ಪಗಲ್ಪತ್ತು ಉತ್ಸವಗಳು, ರಾಪತ್ತು ಉತ್ಸವಗಳನ್ನು ನಡೆಸಲಾಗುವುದು. ಈ ನಿಮಿತ್ತ ಶುಕ್ರವಾರ ರಾತ್ರಿ ತಿರುಮಲ ಶ್ರೀವಾರಿ ದೇವಸ್ಥಾನದ ರಂಗನಾಯಕ ಮಂಟಪದಲ್ಲಿ ಅಧ್ಯಯನೋತ್ಸವಗಳು ನಡೆದವು. ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರಿಗೆ ಚಿನ್ನದ ಆಭರಣಗಳು, ಪರಿಮಳಯುಕ್ತ ಸುಗಂಧ ದ್ರವ್ಯಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಲಾಯಿತು. ಈ ಪೂಜಾ ಕೈಂಕರ್ಯದಲ್ಲಿ ಟಿಟಿಡಿ ದೊಡ್ಡಜಿಯರ್, ಚಿಕ್ಕಜಿಯರ್, ಏಕಾಂಗಿ ಹಾಗೂ ಆಚಾರ್ಯ ಪುರುಷರು ಶ್ರೀ ವೈಷ್ಣವ ಆಳ್ವಾರರು ರಚಿಸಿದ ದಿವ್ಯ ಪ್ರಬಂಧ ಪಾಶುರಗಳನ್ನು ಪಠಿಸುವ ಮೂಲಕ ಅರ್ಚಕರು, ಸ್ವಾಮಿ ಹಾಗೂ ಅಮ್ಮನವರಿಗೆ ಮಹಾಮಂಗಳಾರತಿ ಬೆಳಗಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪಾರ್ಥಸಾರಥಿ ಸುವರ್ಣ ರಥ ಮಹೋತ್ಸವದ ಮೆರವಣಿಗೆ ಮತ್ತು ಸಭಾ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಸನ್ಯಾಸಾಶ್ರಮ ಸ್ವೀಕಾರದ 50ನೇ ವರ್ಷದ ನಿಮಿತ್ತವಾಗಿ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ ಸಮರ್ಪಣೆ ಸಂಕಲ್ಪದಂತೆ ಉಡುಪಿಯ ಜೋಡುಕಟ್ಟೆಯಿಂದ ರಥಬೀದಿಯಾಗಿ ಮೆರವಣಿಗೆ ಮೂಲಕ ರಥವನ್ನು ರಾಜಾಂಗಣಕ್ಕೆ ತರಲಾಯಿತು. ಮಂತ್ರಾಲಯ ಮಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ವೈಭವದ ಮೆರವಣಿಗೆಯಲ್ಲಿ ಪುತ್ತಿಗೆ ವಿದ್ಯಾಪೀಠದ ವಿದ್ಯಾರ್ಥಿಗಳು, ಸಂಸ್ಕೃತ ಕಾಲೇಜು ತಂಡದಿಂದ ವೇದಘೋಷ, ಬಿರುದಾವಳಿ, ವಿವಿಧ ಬಗೆಯ ಆಕರ್ಷಕ ಸ್ತಬ್ಧ ಚಿತ್ರಗಳು, ವಿವಿಧ ಬಗೆಯ ಆಕರ್ಷಕ ವೇಷಗಳು, ನಾಸಿಕ್ ಬ್ಯಾಂಡ್ ಸೇರಿದಂತೆ ವಿವಿಧ ಬಗೆಯ ವಾದ್ಯ ತಂಡಗಳು, ಭಜನಾ ತಂಡಗಳು ಪಾಲ್ಗೊಂಡಿದ್ದವು. ನಂತರ ರಾಜಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಶ್ರೀಗಳು ಹಾಗೂ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ರಥಕ್ಕೆ ಪುಷ್ಪಾರ್ಚನೆ ಮಾಡಿ ಆರತಿ ಬೆಳಗಿದರು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಮುಕ್ತಾಯದ ಹಂತದಲ್ಲಿ ನಮ್ಮ ಪರ್ಯಾಯದ ಅನೇಕ ಯೋಜನೆಗಳು ಸಮರ್ಪಿಸಲ್ಪಟ್ಟು ಇದೀಗ ಮುಖ್ಯ ಯೋಜನೆಯಾದ ಸುವರ್ಣ ಪಾರ್ಥಸಾರಥಿ ಸುವರ್ಣ ರಥದ ಸಮರ್ಪಣೆ ಕೃಷ್ಣನಿಗೆ ನಡೀತಾ ಇದ್ದು, ಅಂತಹ ಸಮರ್ಪಣೆಗೆ ಮಂತ್ರಾಲಯದಿಂದ ಶ್ರೀ ಸುಬುಧೇಂದ್ರ ತೀರ್ಥರು ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಶ್ರೀಕೃಷ್ಣ ಅವನು ಕನಕಪ್ರಿಯ ಕೃಷ್ಣ. ನಮ್ಮ ಉಡುಪಿಯ ಶ್ರೀಕೃಷ್ಣ ಕನಕದಾಸರಿಗೆ ಹೇಗೆ ಒಲಿದಿದ್ದಾನೋ ಹಾಗೆಯೇ ಕನಕಪ್ರಿಯನೂ ಕೂಡ ಆಗಿದ್ದಾನೆ. ಅಂತಹ ಕನಕಪ್ರಿಯನಾದಂತಹ ಶ್ರೀಕೃಷ್ಣನಿಗೆ ಕನಕರಥ ಸಮರ್ಪಣೆ ಮಾಡಬೇಕು. ಅವನು ರಥದಲ್ಲಿ ಓಡಾಡ್ತಾ ಇದ್ದ. ನಾವು ಮಹಾಭಾರತದ ಕಥೆಯಲ್ಲಿ ನಾವು ಕೇಳುತ್ತೇವೆ, ಯುದ್ಧದಲ್ಲಿ ಕೃಷ್ಣ ಯಾವ ರೀತಿ ರಥದಲ್ಲಿ ಓಡಾಡಿದನು. ಆದ್ದರಿಂದ ಆ ರಥದಲ್ಲಿ ಓಡಾಡಿದ ಕನಕಪ್ರಿಯ ಕೃಷ್ಣನಿಗೆ ಕನಕಮಯ ರಥವನ್ನು ಸಮರ್ಪಣೆ ಮಾಡಬೇಕು ಎಂಬುದು ನಮ್ಮ ಪರ್ಯಾಯದ ಸಂಕಲ್ಪದಲ್ಲಿ ಬಹಳ ಮುಖ್ಯವಾದಂತಹ ಅಂಶವಾಗಿತ್ತು. ಕೊಡವಿಗೊಡೆಯನಾದ ಶ್ರೀಕೃಷ್ಣನ ದಿವ್ಯ ಸನ್ನಿಧಾನದಲ್ಲಿ ಸ್ವಯಂ ಪಾರ್ಥಸಾರಥಿಯಾದ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ ಸಮರ್ಪಣೆಯ ಒಂದು ಭವ್ಯವಾದ ಕಾರ್ಯಕ್ರಮದ ಸನ್ನಿವೇಶ. ಸಮರ್ಪಣೆಯು ವಿಶ್ವ ಪರ್ಯಾಯದ ಒಂದು ಸನ್ನಿವೇಶದಲ್ಲಿ ವಿಶ್ವ ಒಡೆಯನಾದ ಶ್ರೀಕೃಷ್ಣನಿಗೆ ವಿಶ್ವದ ಅನೇಕ ದೇಶಗಳಲ್ಲಿ
ಸನಾತನ ಹಿಂದೂ ಧರ್ಮದ ಪ್ರಚಾರವನ್ನು ವಿಶೇಷವಾಗಿ ಗೈದಂತಹ ವಿಶ್ವ ಸ್ವಾಮಿಗಳಾದಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಚತುರ್ಥ ಪರ್ಯಾಯದ ಒಂದು ಮುಕ್ತಾಯದ ಸಮಾರಂಭದಲ್ಲಿ ಈ ಸುವರ್ಣ ರಥದ ಸಮರ್ಪಣೆ ಅನ್ನುವಂಥದ್ದು ಆಗ್ತಾ ಇದೆ. ಈ ಸನ್ನಿವೇಶ ಯಾವುದು ಅಂತಂದರೆ, ಒಂದು ಶ್ರೀಪಾದಂಗಳವರು ಪೀಠಾರೋಹಣ ಮಾಡಿ 50 ವರ್ಷಗಳು ಆಗಿವೆ. ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣದ ಈ ಯಾವ ಪಾರ್ಥಸಾರಥಿ ರಥದ ಸಮರ್ಪಣೆ, ಸ್ವಾಮಿಗಳು ಭಗವಂತನಿಗೆ ಅನೇಕ ಬಗೆಯಾದ ರಥಗಳನ್ನು ನೀಡಿದ್ದಾರೆ. ಒಂದು ಹಿಂದಿನ ಪರ್ಯಾಯಗಳಲ್ಲಿ ನವರತ್ನ ರಥವನ್ನು ನೀಡಿದ್ದಾರೆ. ಇಂದು ತಮ್ಮ ಪೀಠಾರೋಹಣದ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣದ ರಥವನ್ನು ಇವತ್ತು ಸಮರ್ಪಣೆ ಮಾಡಿದ್ದಾರೆ. ನಾವೆಲ್ಲ ಭಗವಂತನನ್ನು ಪ್ರಾರ್ಥಿಸಬೇಕು. ಸ್ವಾಮಿಗಳು 50 ವರ್ಷಕ್ಕೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತಂದರೆ, ಅವರು 100 ವರ್ಷ 120 ವರ್ಷ ಅವರು ಈ ಪೀಠದಲ್ಲಿ ಇದ್ದು ಇನ್ನೇನೆಲ್ಲ ಸಾಧನೆ ಮಾಡ್ತಾರೆ ಅಂತ ಇದರಿಂದ ನಾವು ಅನುಮಯಿಸಬಹುದಾಗಿದೆ. ತಿರುಪತಿಯ ಅಲಿಪಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಗೋವಿಂದ ನಾಮಸ್ಮರಣೆಯೊಂದಿಗೆ ಪ್ರತಿಧ್ವನಿಸುತ್ತಿದೆ. ವಾರಾಂತ್ಯ ಮತ್ತು ಸತತ ರಜಾ ದಿನಗಳ ಹಿನ್ನೆಲೆಯಲ್ಲಿ ಭಕ್ತರು ಶ್ರೀವಾರಿಯ ದರ್ಶನ ಪಡೆಯಲು ತಿರುಮಲಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ತಿರುಪತಿಯ ಅಲಿಪಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇಗುಲದಲ್ಲಿ ಭಕ್ತರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ದೀಪಗಳನ್ನು ಬೆಳಗಿದರು. ನಂತರ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಮೆಟ್ಟಿಲ ಪೂಜೆಯನ್ನು ಮಾಡಿ ತಿರುಮಲಕ್ಕೆ ಕಾಲ್ನಡಿಗೆಯಲ್ಲಿ ಹೊರಟರು. ತಿರುಪತಿಯ ಪ್ರಾಚೀನ ವೈಷ್ಣವ ಪುಣ್ಯ ಕ್ಷೇತ್ರವಾದ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯದಲ್ಲಿ ಶ್ರೀ ಗೋದಾದೇವಿಯ ಚಿಂಚಲ ಸೇವೆಯನ್ನು ನಡೆಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾದ ಈ ದೇವಾಲಯದಲ್ಲಿ ಶುಕ್ರವಾರ ಶುಭ ಸಮಯದಲ್ಲಿ ಶ್ರೀ ಗೋದಾದೇವಿಗೆ ವಿಶೇಷ ಊಂಜಲ್ ಸೇವೆಯನ್ನು ನಡೆಸಲಾಯಿತು. ಚಿನ್ನದ ಆಭರಣಗಳು, ಪರಿಮಳಯುಕ್ತ ಹೂವಿನ ಹಾರಗಳು ಮತ್ತು ರೇಷ್ಮೆ ವಸ್ತ್ರಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ದೇವಿಯನ್ನು ತೂಗುಗಂಟಿಯಲ್ಲಿ ಸುತ್ತಿಡಲಾಯಿತು. ಭಕ್ತಿ ಸಂಕೀರ್ತನೆಗಳು, ವೇದಮಂತ್ರಗಳು ಮತ್ತು ಮಂಗಳವಾದ್ಯಗಳ ನಡುವೆ ಊಂಜಲ್ ಸೇವೆಯನ್ನು ನಡೆಸಲಾಯಿತು. ನಂತರ ಆಂಡಾಳ್ ತಾಯಿಗೆ ತಿರುಚಿ ಉತ್ಸವ ನಡೆಯಿತು. ಈ ವೇಳೆ ವಿಶೇಷ ಪ್ರಾರ್ಥನೆ ಮತ್ತು ಆರತಿಗಳನ್ನು ಸಮರ್ಪಿಸಲಾಯಿತು. ನಂತರ ದೇವಾಲಯದ ಮಾಡಬೀದಿಗಳಲ್ಲಿ ಅಮ್ಮನವರನ್ನು ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಅಮ್ಮನವರನ್ನು ದರ್ಶಿಸಿ ಭಕ್ತರು ಕೃತಾರ್ಥರಾದರು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲೂ ವೈಕುಂಠ ಏಕಾದಶಿಗೆ ಹಲವು ರೀತಿಯ ಸಿದ್ಧತೆಗಳು ನಡೆಯುತ್ತಿದೆ. ಈ ನಿಮಿತ್ತ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಈ ತಿಂಗಳ 30 ಹಾಗೂ 31ರಂದು ವೈಕುಂಠ ದ್ವಾದಶಿ ಪ್ರಯುಕ್ತ ವೈಕುಂಠ ದ್ವಾರದರ್ಶನ ಸಿದ್ಧತೆ ಕುರಿತು ಟಿಟಿಡಿ ಬೋರ್ಡ್ ಸದಸ್ಯರಾದ ಶ್ರೀ ನರೇಶ್ ಅವರು ಹಾಗೂ ಸ್ಥಳೀಯ ಎಲ್ಎಸಿ ಅಧ್ಯಕ್ಷರಾದ ಶ್ರೀ ವೀರಾಂಜನೇಯುಲು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ 30ನೇ ತಾರೀಕು ವೈಕುಂಠ ಏಕಾದಶಿ ಶುರುವಾಗುತ್ತೆ. ವೈಕುಂಠ ಏಕಾದಶಿಗೆ ಇಂಥವ್ರು ಬರಬೇಕು ಇಂಥವ್ರು ಬರಬಾರ್ದು ಅಂತೇನಿಲ್ಲ. ವೈಕುಂಠ ಏಕಾದಶಿ ದಿವಸ ಯಾರು ಬೇಕಾದ್ರೂ ಬರ್ಬೋದು. ಈಗಾಗಲೇ ನಾವೆಲ್ಲನೂ ಆನ್ಲೈನಲ್ಲಿ ಟಿಕೆಟ್ಸ್ ಇಶ್ಯೂ ಮಾಡ್ತಾಯಿದ್ದೀವಿ. ಆ ಟಿಕೆಟಲ್ಲಿ 24 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ 1,80,000 ಜನಕ್ಕೆ ದರ್ಶನ ಕೊಡ್ತಾಯಿದ್ದೀವಿ. ಆ 1,80,000 ಜನಕ್ಕೆ ಅವ್ರವ್ರಿಗೆ ಆದಂಥ ಒಂದು ನಿಗದಿತ ಸ್ಥಳದಿಂದ ನಾವು ಎಂಟ್ರಿ ಕೊಡ್ತೀವಿ. ಆ ಎಂಟ್ರಿಯಿಂದನೇ ಹೋಗ್ಬೋದು. ಎಂಟ್ರಿ ಇಲ್ಲದೆ ಇರೋರಿಗೆ ದರ್ಶನ ಇರಲ್ಲ, ಅವ್ರು ಸರ್ವದರ್ಶನಕ್ಕೆ ಹೋಗ್ಬೋದು.
ಮತ್ತು ಯಾವುದೇ ರೀತಿ VIP ದರ್ಶನ ಅಥವಾ VIP ಬ್ರೇಕು VIP ಲೆಟರ್ಸ್ನ ನಾವು ಸ್ವೀಕಾರ ಮಾಡಲ್ಲ. ಈ 10 ದಿವಸ 2ನೇ ತಾರೀಕುವರೆಗೂ ಶ್ರೀವಾಣಿ ದರ್ಶನದ್ದು ಟಿಕೆಟ್ಸ್ ಇಶ್ಯೂ ಮಾಡ್ತಾಯಿಲ್ಲ. ಹಾಗಾಗಿ ಎಲ್ಲನೂ ಸರ್ವದರ್ಶನದ ರೀತಿಯೇ ಕೆಲಸ ಆಗುತ್ತೆ. ಬೆಳಗಿನ ಜಾವ 1 ಗಂಟೆಗೆ ದೇವಸ್ಥಾನ ಶುರುವಾಗುತ್ತೆ. ನಾವು ಏಕಾಂತ ಸೇವೆಯಿಂದ ನಾವು ಎಲ್ಲನೂ ಸೇವೆಗಳು ಮತ್ತು ಇದು ಶೀಘ್ರವಾಗಿ ಮಾಡಿ ಬರೀ ದರ್ಶನ ಮತ್ತು ವೈಕುಂಠ ದ್ವಾರ ದರ್ಶನ ಮಾಡಿಸೋದು ನಿಟ್ಟಲ್ಲಿ ಮಾಡ್ತಾಯಿದ್ದೀವಿ. ಈಗಾಗಲೇ ಇಲ್ಲೂ ಕೂಡ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ವಯಲಿಕಾವಲ್ನ ದೇವಸ್ಥಾನದಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ಅದನ್ನು ನಮ್ಮ ವೀರಾಂಜನೇಯಲು ಹೇಳ್ತಾರೆ. ಓಂ ನಮೋ ವೆಂಕಟೇಶಾಯ. ಈ ತಿಂಗಳು 30ನೇ ತಾರೀಕು ಅಂದರೆ ಮಂಗಳವಾರ ವೈಕುಂಠ ಏಕಾದಶಿ ನೇತೃತ್ವದಲ್ಲಿ ನಾವು ಬೆಂಗಳೂರು TTD ವಯಾಲಿಕಾವಲ್ ದೇವಸ್ಥಾನದಿಂದ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆದಷ್ಟು 90% ಇವಾಗ ವ್ಯವಸ್ಥೆ ಎಲ್ಲನೂ ರೆಡಿ ಆಗಿದ್ದಾವೆ. ಅವತ್ತು ಬೆಳಗಿನ ಜಾವ 1 ಗಂಟೆ 35 ನಿಮಿಷದಿಂದ ರಾತ್ರಿ 11 ಗಂಟೆ 45 ನಿಮಿಷವರೆಗೂ ದರ್ಶನ ಭಕ್ತರೆಲ್ಲರಿಗೂ ಸೌಕರ್ಯವಂತವಾಗಿ ಆರಾಮಾಗಿ ದರ್ಶನ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ವಿ. ಅವತ್ತು ಸುಮಾರು 70,000 ಮಂದಿ ಭಕ್ತರು ಬರ್ತಾರೆ ಅಂತ ನಮಗೆ ಎಸ್ಟಿಮೇಷನ್ ಇದೆ. ಅದನ್ನು ಗಮನಕ್ಕಿಟ್ಕೊಂಡು ಎಲ್ಲ ವ್ಯವಸ್ಥೆನೂ ಮಾಡ್ತಾಯಿದ್ವಿ. ಇದಕ್ಕಾಗಿ TTD ಕಡೆಯಿಂದ TTD ಸ್ಟಾಫು, TTD ಅಧಿಕಾರಿಗಳು, ಹಾಗೆ TTD ಬೋರ್ಡ್ ಮೆಂಬರ್ಸು ದರ್ಶನ್ ಅವರು, ನರೇಶ್ ಕುಮಾರ್ ಅವರು, ಹಾಗೆ ಇಲ್ಲಿನ TTD ವಯಾಲಿಕಾವಲ್ ದೇವಸ್ಥಾನದ ಸ್ಟಾಫು, ಹಿಂದೂ ಧರ್ಮ ಪ್ರಚಾರ ಪರಿಷತ್ನವರು, SVBC ಚಾನಲ್ನವರು, ಹಾಗೆ ಇಲ್ಲಿನ ಲೋಕಲ್ ಅಡ್ವೈಸರಿ ಕಮಿಟಿ ಮೆಂಬರ್ಸು, ಹಾಗೆ ಸ್ಥಾನಿಕ ಅಧಿಕಾರಿಗಳು, ಇಲ್ಲಿ ಲೋಕಲ್ ಪೊಲೀಸ್ ಡಿಪಾರ್ಟ್ಮೆಂಟು, BBMP, ಹೆಲ್ತ್ ಕೇರು, ಎಲೆಕ್ಟ್ರಿಕಲು, ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ನವರು, ಸ್ಥಾನಿಕ MLAನವರು ಎಲ್ಲರೂ ನಮಗೆ ಸಹಾಯ ಮಾಡ್ತಿದ್ದಾರೆ. ಇಲ್ಲಿ ಲೋಕಲ್ ರೆಸಿಡೆಂಟ್ಸ್ ಕಡೆಯಿಂದನೂ ತುಂಬ ಸಪೋರ್ಟ್ ಇದೆ. ಇವನ್ನೆಲ್ಲ ನಾವು ಜೊತೆ ಮಾಡಿಕೊಂಡು ಈ ಹಬ್ಬದ ವೈಕುಂಠ ಏಕಾದಶಿ ಹಬ್ಬದ ಬರೋ ಭಕ್ತರೆಲ್ಲರಿಗೂ ಆರಾಮಾಗಿ ದರ್ಶನ ಮಾಡಿಕೊಳ್ಳಿಕ್ಕಂತ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ 9ರಿಂದ 9:15ವರೆಗೂ, ಸಂಜೆ 4ರಿಂದ 4:15ವರೆಗೂ ನೈವೇದ್ಯ ಬ್ರೇಕ್ ಇರುತ್ತೆ. ಆ ಟೈಮಲ್ಲಿ ಮಾತ್ರ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕ ಭಕ್ತರಿಗೆ ಅವಕಾಶ ಕೊಡಲಿಕ್ಕೆ ಜಾಸ್ತಿ ಟೈಮು ಅವ್ರಿಗಂತಲೇ ನಾವು ವ್ಯವಸ್ಥೆ ಮಾಡ್ತಾಯಿದ್ವಿ. 200 ರೂಪಾಯಿ ಟೋಕೆನ್ ತಗೊಂಡು ಶೀಘ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆವಾಗ ಅವರಿಗೆ ಫಾಸ್ಟ್ ದರ್ಶನ ಆಗುತ್ತೆ. ಆದರೆ ಸಾರ್ವಜನಿಕ ಭಕ್ತರಿಗೆ ಮಾತ್ರ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅವರಿಗೆ ಕುಡಿಯೋ ನೀರು, ಇಲ್ಲಿ ಅನ್ನಪ್ರಸಾದ, ಏನಾದರೂ ಯಾರಿಗಾದರೂ ಏನಾದರೂ ಚಿಕ್ಕ ತೊಂದರೆ ಆದರೆ ಇಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಟಪ್ ಇದೆ, ಹಾಗೆ ಫೈರ್ ಇಂಜನ್ ಸೆಟಪ್ ಇದೆ. ಎಲ್ಲ ವಾಲಂಟಿಯರ್ಸು ಅವ್ರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ದೇವಸ್ಥಾನ ಕಡೆಯಿಂದ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಅವ್ರಿಗೆ ದಾನಿಗಳಿಂದನೂ ಲಾಡು ಪ್ರಸಾದ ವ್ಯವಸ್ಥೆ ಇದೆ. ತಿರುಮಲ ತಿರುಪತಿಯಿಂದ ಬರೋ ಲಾಡುನ ಅವರೇನಾದರೂ ಬೇಕಾದರೆ ಅವರು ಪರ್ಚೇಸ್ ಮಾಡ್ಬೋದು, ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ದೇವ್ರದ್ದು ತಿರುಮಲ ತಿರುಪತಿ ದೇವಸ್ಥಾನದ ಡೈರಿ, ಕ್ಯಾಲೆಂಡರು ಇವೆಲ್ಲ ಅವರೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಅವರಿಗೆ ಇಲ್ಲಿ ಬರೋ ಎಲ್ಲ ಸಾರ್ವಜನಿಕ ಭಕ್ತರಿಗೆ ಅವರು ಸೇಫಾಗಿ ಬಂದು ಇಲ್ಲಿ ದೇವರನ್ನ ಆರಾಮಾಗಿ ದರ್ಶನ ಮಾಡಿಕೊಂಡು ಅವರು ಸಂತೃಪ್ತಿಕರವಾಗಿ ಇಲ್ಲಿಂದ ಹೊರಡೋವರೆಗೂ ನಾವು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ. ಓಂ ನಮೋ ವೆಂಕಟೇಶಾಯ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೂಟಾದ್ರಿ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಧನುರ್ಮಾಸದ ನಿಮಿತ್ತ ವಿಶೇಷ ಅಭಿಷೇಕ ಪೂಜಾದಿಗಳು ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಸ್ವಾಮಿಯವರಿಗೆ ಹಾಲು, ಶುದ್ಧೋದಕ ಮತ್ತು ಚಂದನೋದಕಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ನಂತರ ಚಂದನ, ತುಳಸಿ ಮಾಲೆ ಮತ್ತು ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತರುವಾಯ ಧೂಪದೀಪ ನೈವೇದ್ಯಗಳೊಂದಿಗೆ ತಿರುಪಾವೈ ಪಾಶುರವನ್ನು ಪಠಿಸಲಾಯಿತು. ತದನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ ನಾಮ ಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಿ ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಉಡುಪಿಯ ಶ್ರೀ ಅನಂತೇಶ್ವರ ಚಂದ್ರಮೌಳೇಶ್ವರ ದೇವಾಲಯದಲ್ಲಿ
ರಾಶಿ ಪೂಜೆಯ ಪ್ರಯುಕ್ತ ಅಷ್ಟಾವಧಾನ ಸೇವೆ ನಡೆಯಿತು. ಇದರ ಅಂಗವಾಗಿ ಹೂವಿನ ತೊಟ್ಟಿಲಲ್ಲಿ ಉಭಯ ದೇವರ ಉತ್ಸವ ಮೂರ್ತಿಯನ್ನಿಟ್ಟು ತೊಟ್ಟಿಲು ಪೂಜೆಯನ್ನು ಮಾಡಲಾಯಿತು. ನಂತರ ಅಷ್ಟಾವಧಾನ ಸೇವೆಯಲ್ಲಿ ವೇದ, ಪುರಾಣ, ಸಂಗೀತ, ನೃತ್ಯ, ಸರ್ವವಾದ್ಯ ಸೇವೆಗಳು ಸಮರ್ಪಿತಗೊಂಡಿತು. ಮರುದಿನ ಬೆಳಗ್ಗೆ ವೃಶ್ಚಿಕ ಲಗ್ನದಲ್ಲಿ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ರಾಶಿ ಪೂಜೆಯು ಸಂಪನ್ನಗೊಂಡಿತು. ಬೆಂಗಳೂರಿನ ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ನಾಗಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ತುಳುವ ಷಷ್ಠಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ದೇವತೆಗಳಿಗೆ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಗೆ ವೈಭವ ಮನೋಹರವಾಗಿ ಬೆಳ್ಳಿ ಕವಚ ಧಾರಣೆ ಮಾಡಿ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಅರ್ಚನೆ ಮಾಡಿ ಪೂಜೆಯನ್ನು ನೆರವೇರಿಸಿ ಮಂಗಳ ನೀರಾಜನ ಬೆಳಗಲಾಯಿತು. ಈ ವೇಳೆ ನೆರೆದಿದ್ದ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಪುನೀತರಾದರು. ರಾಯಚೂರಿನ ಸತ್ಯನಾಥ ಕಾಲೋನಿಯಲ್ಲಿರುವ ಉತ್ತರಾದಿ ಮಠದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ಶ್ರೀ ಮುಖ್ಯ ಪ್ರಾಣ ದೇವರಿಗೆ ವಿಶೇಷ ಅಭಿಷೇಕ ನೆರವೇರಿಸಿ ಸಂಜೆ ದೇವಸ್ಥಾನದ ಆವರಣದಲ್ಲಿ ಶ್ರೀ ದುರ್ಗಾದೇವಿ ಮಂಡಲ ರಚಿಸಿ ಶ್ರೀ ದುರ್ಗಾ ಪೂಜೆ ಹಾಗೂ ಸಾಮೂಹಿಕ ಕುಂಕುಮಾರ್ಚನೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಹೊಸಪಾಳ್ಯದಲ್ಲಿರುವ ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ತಾತಯ್ಯನವರಿಗೆ ಫಲ ಪಂಚಾಮೃತ ಅಭಿಷೇಕಗಳನ್ನು ಮಾಡಲಾಯಿತು. ನಂತರ ವಿಶೇಷವಾಗಿ ಅಲಂಕರಿಸಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಸದ್ಗುರುವನ್ನು ದರ್ಶಿಸಿ ಪಾವನರಾದರು. ಚಾಮರಾಜನಗರದಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿ ದೇವಾಲಯದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಮಂಗಳಾರತಿಯನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ಅಮ್ಮನವರಿಗೆ ಬೆಳಗಿನ ಜಾವ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಮಹಾ ಮಂಗಳಾರತಿ ಬೆಳಗಲಾಯಿತು. ನಂತರ ಅಮ್ಮನವರಿಗೆ ಎಳನೀರಿನ ಅಭಿಷೇಕವನ್ನು ಮಾಡಲಾಯಿತು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಮನ್ನಚನಲ್ಲೂರಿನ ಶ್ರೀ ಭಗವತಿ ದೇವಾಲಯದಲ್ಲಿ ಅಮ್ಮನವರಿಗೆ ಉತ್ಸವಗಳು ವೈಭವದಿಂದ ನಡೆಯಿತು. ಈ ನಿಮಿತ್ತ ಆವಾಹನ ಪೂಜೆಗಳ ನಂತರ ಧ್ವಜಸ್ತಂಭಕ್ಕೆ ಪೂಜೆಗಳನ್ನು ಮಾಡಲಾಯಿತು.
ನಂತರ ಭಕ್ತಿ ಗೀತೆಗಳ ಪಾರಾಯಣದೊಂದಿಗೆ ಕರಗ ಮೆರವಣಿಗೆ ದೇವಾಲಯ ತಲುಪಿತು. ಡಿಸೆಂಬರ್ 26ರಿಂದ ಜನವರಿ 4ರವರೆಗೆ ಉತ್ಸವದ ಸಮಯದಲ್ಲಿ ಭಗವತಿ ಅಮ್ಮನವರು ಪ್ರತಿದಿನ ವಿವಿಧ ಅಲಂಕಾರ ಹಾಗೂ ವೇಷಭೂಷಣಗಳಲ್ಲಿ ಭಕ್ತರಿಗೆ ದರ್ಶನ ನೀಡುವುದು ವಿಶೇಷ. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪಾರ್ಥಸಾರಥಿ ಸುವರ್ಣ ರಥ ಸಮರ್ಪಣೋತ್ಸವದ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಪ್ರಯುಕ್ತ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂಥ ಸಂಗೀತ ಕಲಾವಿದರಾದ ವಿ ಪ್ರಸನ್ನ ಅವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು. ಕೃಷ್ಣರಾಯಣ್ಣ ಭೂಮಂಡಲದೊಳಗೆ ಉದ್ದಂಡ ಮೋಹಿಪನ ಕಂಡೇನ ಉಡುಪಿಯ ಕೃಷ್ಣರಾಯಣ್ಣ ಭೂಮಂಡಲದೊಳಗೆ ಉದ್ದಂಡ ಮೋಹಿಪನ ಕಂಡೇನ ಉಡುಪಿಯ ಕೃಷ್ಣರಾಯಣ್ಣ ಸುತ್ತು ನದಿಯ ಕಂಡೆ ಸೂರ್ಯನ ಪ್ರಭೆ ಕಂಡೆ ಸುತ್ತು ನದಿಯ ಕಂಡೆ ಸೂರ್ಯನ ಪ್ರಭೆ ಕಂಡೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ಬ್ರಹ್ಮೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಪ್ರಯುಕ್ತ ನಂಜನಗೂಡಿನ ನಟರಾಜ ನಾಟ್ಯ ಶಾಲೆಯ ವಿದುಷಿ ಶ್ರೀಮತಿ ರಮ್ಯಾ ಎಸ್ ರಾಘವೇಂದ್ರ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.